ಮರ್ಕಲ್ಲ ಗ್ರಾಮದಲ್ಲಿ ಸರ್ದಿ ಸರ್ ತೋಲ್ ಜಾಸ್ತಿ ಇದೆ. ಇಲ್ಲಿ ಆಟೋದವರು ಚಾಲಕರು ಮತ್ತು ಹೋಟೆಲ್ ಚಾಲಕರು ಎಲ್ಲ ಸರ್ ಕಾರ್ವ ಮಾಡಕ್ಕೆ ಬರ್ತಿದ್ದಾರೆ. ಇಲ್ಲಿ ಸರ್ ಸೂಟರ್ ಜಾಕೆಟ್ ಹಾಕೊಂಡು ಬಿನ ಸರ್ ಜಾಕೆಟು ಮತ್ತು ಟೋಪಿ ಎಲ್ಲ ಹಾಕೊಂಡು ಸರ್ ಕಾರ್ವ ಮಾಡಕತ್ತಿದೆ. ಮತ್ತು ಇಲ್ಲಿ ಸರಿ ಸರ್ ಈ ಕಡೆ ಜಾಸ್ತಿ ಸಡಿ ತೋಲ್ ಸರ್ದಿ ಅಲ್ಲ ಸರ್. ಈ ಕಡೆ ಬೆಂಕಿ ಉರಿ ಎಲ್ಲ ಹಚ್ಕೊಂಡು ಸರ್ ಅವು ಎಲ್ಲ ಹಿಡ್ಗಳು ಬರ್ತಾಗ ಸರ್. ಇಲ್ಲಿ ಹೋಟೆಲು ನಮ್ಮ ಶರಣಪ್ಪವ್ರು ಹಿಡಿದ ಸರ್. ಹೀಗೆ ಅವ್ರ ಹೋಟೆಲ್ನಲ್ಲಿ ಸರ್ ಹಿಡ್ಗಳು ಎಲ್ಲ ಬರ್ತಾರೆ ಚಾ ಕುಡ್ಲಿಕ್ಕೆ. ಶಾರಕ್ಕೆ ಸರ್ ಇಲ್ಲಿ ಹೋಟೆಲ್ ಓಪನ್ ಆಗಿ ಸರ್ ಇಲ್ಲಿ. ಅದಕ್ಕೆ ಸರ್ ಯಾರು ಸರಿಯಾಗಿ ಹಿಂಗೆ ಬರೋಂಗಿಲ್ಲ. ಇಲ್ಲ ಸೂಟರ್ ಬೆಂಕಿ ಹಚ್ಕೊಂಡು ಸರ್ ಎಲ್ಲರೂ ಅವರು ಪಾಪ ಸೇವೆ ಮಾಡಕತ್ತಾರ ಬೆಂಕಿ ಉರಿ ಹಚ್ಚಿಲ್ಲಿ ಸರ್. ಇಲ್ಲಿ ತೋಲ್ ಚಡಿ ಸರ್ ಇಲ್ಲಿ ಮರ್ಕಲ್ ಗ್ರಾಮದೇ. ಹೌದು, ಜನ ಹೊರಗೆ ಬರೋಂಗಿಲ್ಲ ಸರ್. ಯಾರ ಹಿಂಗೆ ಊರಿ ಬೆಂಕಿ ಹಚ್ಚಿದ್ದಾರೆ ಸರ್ 8-8:30 9:00 ಸರ್ ಯಾರೂ ಬರೋಂಗಿಲ್ಲ. ಜನ ಊರಿ ಚಡಿ ಇದ್ದರೆ ಸರ್ ಹೋಗೋರು ಯಾರು ಹಿಂಗೆ ಗಾಡಿ ಮೇಲೆ ಟೂ ವೀಲರ್ ಮೇಲೆ ಯಾರು ಸರ್ ಹೋಗೋರು. ಇದು ಬೆಂಕಿದಲ್ಲಿ ಸರ್ ಇಲ್ಲಿ ಬಂದು ಕಾಸ್ಕೊಂಡು ಸರ್ ಮುಂದೆ ನಡೆದ ಸರ್. ಇಲ್ಲಿ ತೋಲ್ ಕಷ್ಟ ಸರ್ ಇದು ಚಳಿಲಿಂದ. 8:30 ಸರ್ ಚಳಿ ತೋಲ್ ಜಾಸ್ತಿ ಸರ್ ಇದು. ಹಾಂ, ನಮ್ಮ ಹೆಸರು ಸರ್ MD ಮುಲ್ತಾನಿ. ಇಲ್ಲಿ ಚಳಿ ಭಾಳ ಐತಿ. ಸೂಟರ್ ಇಲ್ಲದೆ ಹೊರಗೆ ಬರ್ಲಾಕೆ ಆಗಲ್ಲ ಹೋಗ್ಯದ. ಮತ್ತು ಇದು ಮಂಜು ಅದು ಜಾಸ್ತಿ ಅದ. ಹೊಲಕ್ಕೆ ಎಲ್ಲ ಬೆಳೆ ಎಲ್ಲ ಹಾಳು ಮಾಡ್ಯಾಕ್ಯದ. ಏನು ಇಲ್ಲ, ಎಲ್ಲ ಪೂರಾ ಹಾಳಂದ್ರೆ ಹೂವು ಚಳಿ ಎಲ್ಲ ಉಳಿಸ್ಯಾಕ್ಯದ. ಹ್ಞೂ ಬರೋಕ್ಕೆ ಆಗ್ಲತ್ತಿಲ್ಲ ಸೂಟರ್ ಇಲ್ಲದೆ. ಚಳಿ ಅಂದ್ರೆ ಭಾಳ ಕಾಸ್ಕೊತ ನಿಂದಿರ್ಬೋದು. ಇಲ್ಲ ಅಂದ್ರೆ ಹೊರಗೆ ಬರ್ಲಿಕ್ಕೆ ಇಲ್ಲ. ಅದ್ರ ಕಡೆ ಹಿಂಗೆ ಉರಿ ಹಚ್ಕೊಂಡು ಮಾಡ್ಕೊತ ಇದ್ದೆವು. ಈಗ ಟೋಟಲ್ ಭಾಳ ಅದ ರೀ. ಭಾಳ ಅಂದ್ರೆ ಭಾಳ ಚಳಿ. 7 ಡಿಗ್ರಿ ಚಳಿ. ಚಳಿ ಭಾಳ ಅದ. ಈಗ ಏನದ ಹಿಂಗೆ ಉರಿ ಹಚ್ಚಿ ಬೆಂಕಿ ಹಚ್ಚಿ ಕಾಸ್ಕೊತ ಮಾಡತ್ತಿದ್ದೇವೆ ಕಾರ್ಬಾರ್. ಹೊರಗರ ಬರ್ಲಿಕ್ಕೆ ಆಗಲಿಲ್ಲ. ಅದ್ರ ಕಡೆದು ಹಿಂಗೆ ಶರಣಪ್ಪ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಈ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ ಮಳೆ ಹೆಚ್ಚಾಗಿದೆ. ಮಳೆ ಹೆಚ್ಚಾಗಿನ ಸಲುವಾಗಿ ಚಳಿನೂ ಹೆಚ್ಚಾಗಿದೆ. ನಿಮ್ಗೆ ಗೊತ್ತಿದೆ ನಾವು ಮಾರ್ನಿಂಗು 5:30ಗೆ ಬರ್ತಿದ್ದೇವೆ. ಇವಾಗ ನಾವು 7 ಗಂಟೆ ಆದ್ರೂ ನಾವು ಬರಲಿಕ್ಕೆ ಹೆದರ್ತಾ ಇದ್ದೇವೆ. ಯಾಕಂತಂದರೆ ಚಳಿ ಎಷ್ಟು 7 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವರ ಮನೆಯಲ್ಲಿ ನೋಡ್ತಾ ಇಲ್ಲ. ಬಟ್ ಚಳಿ ಅತಿ ಚಳಿ ಆಗುತ್ತೆ. ಅದ್ರ ಸಲುವಾಗಿ ಎಲ್ಲರಿಗೆ ನಾನು ಎಚ್ಚರಿಕೆ ಏನಂತಂದರೆ ಎಲ್ಲರೂ ಸ್ವಲ್ಪ ತಡ ಮಾಡಿ ಬರಬೇಕು. ಬಿಸಿಲಾಗಿನ ನಂತರ ಬರಬೇಕು. ಇದಕ್ಕೆ ಈಗ ನಾವು ಏನೂ ಮಾಡ್ಲಿಕ್ಕಾಗಂಗಿಲ್ಲ. ಎಲ್ಲರೂ ಸ್ವಲ್ಪ ಎಲ್ಲ ಬಟ್ಟೆ ಶಿಸ್ತು ಹಾಕ್ಕೊಂಡು ಬರಬೇಕು. ವಾಮ್ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತ ನಾನು ಎಲ್ಲರಿಗೆ ವಿನಂತಿ ಮಾಡ್ತೀನಿ.